ಹೆಲೋ, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾವು ಇವತ್ತಿಂದ ಕ್ರಿಪ್ಟೋ, ಗೋಲ್ಡು ಮತ್ತು ನಮ್ಮ ಇಂಡಿಯನ್ ಮಾರ್ಕೆಟು ಈ ಮೂರನ್ನು ಅನಲೈಸ್ ಮಾಡೋಣ. ಸೊ ರೆಗ್ಯುಲರಾಗಿ ನಾನು ನಿಮಗೋಸ್ಕರ ಇನ್ಮೇಲೆ ಈ ಮೂರು ಅಸೆಟ್ಸ್ನ ನಾನು ರೆಗ್ಯುಲರಾಗಿ ಅನಲೈಸ್ ಮಾಡ್ಕೊಂಡು ಬರ್ತೀನಿ. ಸೊ ಇವತ್ತು ನೆಫ್ಟಿ ಅನಲೈಸ್ ಮಾಡಿದ್ರೆ ನಾಳೆ ಚಾನ್ಸಸ್ ಏನಿರುತ್ತೆ, ಯಾವ ಝೋನಿಂದ ಯಾವ ಝೋನ್ಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದೆಲ್ಲ ನೋಡ್ಬೋದಾಗುತ್ತೆ. ಯಾಕೆ ಅಂತಂದರೆ ರೆಗ್ಯುಲರಾಗಿ ಲೈವ್ ಆಗಿ ನಾವು ಏನೂ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ತುಂಬ ರೆಸ್ಟ್ರಿಕ್ಷನ್ಸ್ನ ತಂದಿದ್ದಾರೆ ಸಭಿ ಕಡೆಯಿಂದ. ಸೊ ಹಾಗಾಗಿ ನಾವು ಲೈವ್ ಆಗಿ ಏನೂ ಮಾಡೋಂಗಿಲ್ಲ. ನಾವು ಇನ್ಮೇಲೆ ಎವ್ರಿ ಈವ್ನಿಂಗು ನಾನು ಅನಲೈಸ್ ಮಾಡ್ತೀನಿ. ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಲೈವ್ ಗೋಲ್ಡ್ ಚಾರ್ಟನ್ನು ಅನಲೈಸ್ ಮಾಡೋಣ, ಮತ್ತು ಕ್ರಿಪ್ಟೋ ಕೂಡ ಅನಲೈಸ್ ಮಾಡೋಣ. ಸೊ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡೋದಕ್ಕೆ, ಡಿಸಿಪ್ಲಿನ್ ಬಿಲ್ಡ್ ಮಾಡೋದಕ್ಕೆ. ಸೊ ಇವತ್ತು ಇಲ್ಲೇನು ನೋಡ್ತಿದ್ದೀರಾ, ಇದು ಒಂದು ಗೋಲ್ಡ್ ಚಾರ್ಟ್ ಆಗಿದೆ. ಹಾಂ, ನಿಮಗೆ ಟೈಮ್ ಫ್ರೇಮ್, ಡೈಲಿ ಟೈಮ್ ಫ್ರೇಮಿಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ರೀಸೆಂಟಾಗಿ ಗೋಲ್ಡು ಒಳ್ಳೆ ಕ್ರ್ಯಾಶ್ ಆಯಿತು. ಆ್ಯಕ್ಚುಲಿ ಎಂಥ ಕ್ರ್ಯಾಶ್ ಅಂತಂತಂದರೆ ನಿಮ್ಗೆ ನೋಡಿ ಎಷ್ಟು ಪರ್ಸೆಂಟ್ ಗೊತ್ತಾ? ಹತ್ತತ್ರ $5,600 $4,400 ಬಿದ್ದಿದೆ. ಅಂದರೆ ವಿತಿನ್ ಜಸ್ಟ್ 2 ಡೇಸಲ್ಲಿ ಕ್ರಿಪ್ಟೋ ನಮಗೆ ಹತ್ತತ್ರ 20% ಕರೆಕ್ಷನ್ ಆಗಿದೆ. ಅಂದರೆ ಗೋಲ್ಡು 20% ಕರೆಕ್ಷನ್ ಆಗಿದೆ. ಸೊ ಈ ಕರೆಕ್ಷನ್ನು ನಮಗೆ ಅಪ್ ಟ್ರೆಂಡ್ ಮತ್ತೆ ಕಂಟಿನ್ಯೂ ಆಗುತ್ತಾ? ಇಷ್ಟು ದಿನ ಅಪ್ ಟ್ರೆಂಡಲ್ಲಿತ್ತು, ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ, ಇಲ್ಲ ಮತ್ತೆ ಏನಾದರೂ ಬ್ರೇಕ್ ಡೌನ್ ಆಗಿ ಮತ್ತೆ ಕರೆಕ್ಷನ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದೆಲ್ಲ ಚೆಕ್ ಮಾಡೋಣ. ನೋಡಿ, ಆ್ಯಕ್ಚುಲಿ ಗೋಲ್ಡು ಡೈಲಿ ಟೈಮ್ ಫ್ರೇಮ್ ಅಂತ ನಾವು ತಗೊಂತು ಅಂತಂದರೆ ನೋಡಿ, ಒಂದೊಳ್ಳೆ ಚಾನಲಲ್ಲಿ ಮೂವ್ ಆಗ್ತದೆ. ನೋಡಿ, ಇದೇ ಝೋನಲ್ಲಿ ಮೂವ್ ಆಗ್ತದೆ. ಇದು ಅಷ್ಟೇ ಇಲ್ಲಿಗಿದೆ, ನೋಡೋಣ. ಓಕೆ, ಮತ್ತು ಹಾರ್ಲಿ ಟೈಮ್ ಫ್ರೇಮಿಗೆ ಬಂತು ಅಂತಂದರೆ ಅವರ್ಲಿ ಟೈಮ್ ಫ್ರೇಮಲ್ಲಿ ನೋಡಿ ಒಂದೇ ಚಾನಲಲ್ಲಿ ಮೂವ್ ಆಗ್ತದೆ. ಸೊ ಈಗ ಅವರ್ಲಿ ಟೈಮ್ ಫ್ರೇಮ್ ನೋಡಬೇಕು ಅಂತಂತಂದರೆ ನಾವು ಈ ಅವರ್ಲಿ ಟೈಮ್ ಫ್ರೇಮಲ್ಲಿ ನಮಗೆ ಗೋಲ್ಡ್ ಬಂದು ನಮಗೆ ಡೌನ್ ಟ್ರೆಂಡಲ್ಲಿದೆ. ಸೊ ಇವತ್ತಿನ ಟ್ರೇಡ್ ಯಾರಾದರೂ ಮಾಡಬೇಕು, ಇಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ನಾವು ಈ ಝೋನ್ನ ಲೆಕ್ಕ ಹಾಕ್ಕೊಂಡು ಹತ್ತತ್ರ ನಮಗೆ ಹೆಚ್ಚು ಕಮ್ಮಿ 4,880 ಸಮಥಿಂಗ್ ಈ ಝೋನ್ವರೆಗೂ ಬರ್ಬೋದು. ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ ಗೋಲ್ಡು. ನಾವಿನ್ನು ನೋಡಿ ಆಲ್ರೆಡಿ ಡೌನ್ ಟ್ರೆಂಡಲ್ಲಿದೆ. ಈ ಝೋನ್ ಏನಿದೆ ನೋಡಿ, ಈ ಝೋನು ಆಲ್ರೆಡಿ ಇಲ್ಲಿ ಫೇಕ್ ಬ್ರೇಕ್ಔಟ್ ಕೊಟ್ಟು ನೋಡಿ, ಇಲ್ಲೊಂದು ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಆ ಕಂಪ್ಲೀಟ್ ಬ್ರೇಕ್ಔಟು ರಿಜೆಕ್ಷನ್ ಆಗಿದೆ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡಬೇಕು ಅಂತಂದರೆ ನೋಡಿ, ಇದೇ ಝೋನಲ್ಲಿತ್ತು. ನೋಡಿ, ಇಲ್ಲಿಂದ ಮಾರ್ಕೆಟು ರಿವರ್ಸ್ ಆಯ್ತಲ್ಲ, ಇಲ್ಲಿಂದ ಕರೆಕ್ಟಾಗಿ 4,990 ಸಮಥಿಂಗ್ 5,000 ಹತ್ತತ್ರ ಬರ್ತಾ ಮಾರ್ಕೆಟು ಡೌನ್ ಟ್ರೆಂಡಿಗೆ ಬಂತು. ಮತ್ತು ನೋಡಿ, ಇದೇ ಝೋನಲ್ಲಿ ಕರೆಕ್ಟಾಗಿ ಬ್ರೇಕ್ಔಟ್ ಮಾಡ್ತು. ಸೊ ಅಲ್ಲಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿ ಈಗ ಒಳ್ಳೆ ಡೌನ್ ಟ್ರೆಂಡಲ್ಲಿ ಬಂದಿದೆ. ಸೊ ಯಾರಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಗಿದ್ರೆ ಸೊ ಇದನ್ನು ನೋಡಿಕೊಂಡು, ನಾನು ಮಾಡ್ತಾ ಇರೋದು ರೆಕಾರ್ಡಿಂಗ್ ವಿಡಿಯೋ, ನಾಟ್ ಅ ಲೈವ್ ವಿಡಿಯೋ. ಲೈವ್ ಆಗಿದ್ದಿದ್ರೆ ರಿಯಲಾಗಿ ಎಕ್ಸಿಕ್ಯೂಟ್ ಮಾಡಿಸ್ಬೋದಿತ್ತು. ಬಟ್ ರೆಕಾರ್ಡಿಂಗ್ ಆಗಿರೋದ್ರಿಂದ ನಾಳೆ ನೀವು ಯಾರಾದರೂ ರೆಕಾರ್ಡಿಂಗ್ ಆಗಿರೋದ್ರಿಂದ ನೀವು ಇದನ್ನು ಸ್ವಿಂಗ್ ಟ್ರೇಡ್ ಆಗಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಇದರದ್ದು ಝೋನ್ ಬಂದು ಇಲ್ಲಿದೆ ನೋಡಿ. ಸೊ ಈ ಝೋನು ನೆಕ್ಸ್ಟ್ ಈ ಝೋನ್ ಏನಾದರೂ ಇಲ್ಲಿ ಖಂಡಿತ ಇಲ್ಲಿಗೆ ಬಂದೇ ಬರುತ್ತೆ. ಇಲ್ಲಿವರೆಗೂ ಬಂದು ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಗೋಲ್ಡು. ಮತ್ತು ನೆಕ್ಸ್ಟು ಈಗ ನಿಮಗೆ ಕ್ರಿಪ್ಟೋ ನೋಡ್ಬಿಡೋಣ, ಬಿಟ್ಕಾಯಿನ್ ನೋಡೋಣ. ಕ್ರಿಪ್ಟೋ ಯಾವಾಗಲೂ ಸ್ಪಾಟ್ ಚಾರ್ಟ್ ನೋಡಬೇಕು.
ಕ್ರಿಪ್ಟೋದಲ್ಲಿ ಯಾವಾಗಲೂ ಅಷ್ಟೇ ಅನಲೈಸ್ ಮಾಡಬೇಕಾದ್ರೆ ಫಸ್ಟು ಹೈಯರ್ ಟೈಮ್ ಫ್ರೇಮ್ ಇನ್ನಂಥದ್ದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಡೈಲಿ ಟೈಮ್ ಫ್ರೇಮ್ ನೋಡ್ತೀವಿ, ಒಂದು ಕ್ಯಾಂಡಲ್ಲು ಒಂದು ದಿನನ ರೆಪ್ರೆಸೆಂಟ್ ಮಾಡುತ್ತಲ್ಲ. ಸೊ ಹಾಗೆ ಡೈಲಿ ಟೈಮ್ ಫ್ರೇಮ್ನ ನೋಡಬೇಕಾಗುತ್ತೆ. ಫಸ್ಟು ಡೈಲಿ ಟೈಮ್ ಫ್ರೇಮಿಂದ ಆಮೇಲೆ ನೆಕ್ಸ್ಟು ಅವರ್ಲಿ ಟೈಮ್ ಫ್ರೇಮಿಗೆ ಬರಬೇಕಾಗುತ್ತೆ. ಓಕೆನಾ? ಡೈಲಿ ಟೈಮ್ ಫ್ರೇಮಲ್ಲಿ ಝೋನ್ಸ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ ಝೋನ್ನ ಹಿಂಗೆ ಝೋನ್ ಮಾರ್ಕ್ ಮಾಡಿಕೊಂಡು, ಇದು ಅಷ್ಟೇ. ಮತ್ತು ಇಲ್ಲೊಂದು ಝೋನ್ ಇದೆ ಅಲ್ಲ ನೋಡಿ, ಇಲ್ಲಿ ಚಿಕ್ಕ ರಿಜೆಕ್ಷನ್ ಝೋನ್ ಇದೆ. ಇದು ತುಂಬ ಇಂಪಾರ್ಟೆಂಟ್ ರೋಲ್ ಇರುತ್ತೆ ಇಲ್ಲಿ. ಸಪೋರ್ಟು ರೆಸಿಸ್ಟೆನ್ಸ್ದು ದಿಸ್ ಇಸ್ ಆಲ್ ಇಟ್ ಈಸ್. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ನೀವು ಪ್ರೈಸ್ ಆ್ಯಕ್ಷನ್ ಒಂದು ಕಲ್ತ್ಕೊಂತು ಅಂತಂದರೆ ಯು ಕ್ಯಾನ್ ಮಾಸ್ಟರ್ ಎನಿಥಿಂಗ್. ಡೈಲಿ ಟೈಮ್ ಫ್ರೇಮ್ ಇಲ್ಲ ಆಯಿತಾ. ನೆಕ್ಸ್ಟು ಅವರ್ಲಿ ಟೈಮ್ ಫ್ರೇಮಿಗೆ ಬರ್ತೀವಾ. 1 hour ಟೈಮ್ ಫ್ರೇಮು. ಇಲ್ಲಿಂದ ಕರೆಕ್ಟಾಗಿ ಮಾರ್ಕೆಟು ಫಸ್ಟ್ ಟೈಮು ಇಲ್ಲೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಪುಲ್ ಡೌನ್ ಇದಾಯಿತು. ಫಸ್ಟ್ ಮಾರ್ಕೆಟ್ ಫಸ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಇಲ್ಲೊಂದು ಡೌನ್ ಟ್ರೆಂಡ್ ಬಂತು. ಮತ್ತು ಇನ್ನೂ ಒಂದು ಸರಿ ರೆಸಿಸ್ಟೆನ್ಸ್ನ ಇಲ್ಲಿ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದ ಪುಷ್ ಆಗಿದೆ ಮತ್ತು ಕೆಳಗಡೆ ಪ್ರೈಸು ನೋಡಿ. ಮತ್ತೆ ಪ್ರೈಸು ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಿದೆ. ಸೊ ಇಲ್ಲೊಂದು ಒಳ್ಳೆ ಸ್ವಿಂಗ್ ಇದೆ. ಸೊ ಇಲ್ಲೊಂದು ಚಿಕ್ಕ ಝೋನ್ ಇದೆ. ಇನ್ ಕೇಸ್ ಏನಾದರೂ ಈ ಝೋನಿಂದ ನೋಡಿ, ಈ ಝೋನಲ್ಲಿ ಕರೆಕ್ಟಾಗಿ ನಾವು ಝೂಮ್ ಮಾಡಿ ಕರೆಕ್ಟಾಗಿ ನೋಡಿದ್ರೆ ಇದಕ್ಕಿಂತ ಮೇಲೆ ಇದು ಕ್ಯಾಂಡಲ್ಲು ಸಸ್ಟೈನ್ ಆಗಲಿಲ್ಲ, ರಿಜೆಕ್ಷನ್ ತೋರಿಸಿ ನೋಡಿ. ಈ ಝೋನ್ ಕೆಳಗಡೆನೆ ಕ್ಯಾಂಡಲ್ಲು ಕ್ಲೋಸ್ ಆಗಿದೆ. ಸೊ ಇದ್ರ ಮೇಲಾಗಿದ್ದಿದ್ರೆ ಅಲ್ಲಿ ಅಪ್ ಟ್ರೆಂಡ್ವರೆಗೂ ವೆಯ್ಟ್ ಮಾಡ್ಬೋದಿತ್ತು. ನೆಕ್ಸ್ಟು ಅಪ್ವರ್ಡ್ ಮೂಮೆಂಟ್ ವೆಯ್ಟ್ ಮಾಡ್ಬೋದಿತ್ತು. ಬಟ್ ನೋಡಿ 15 minutes ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟ್ ಶೂಟಿಂಗ್ ಸ್ಟಾರ್, ಎಕ್ಸಾಕ್ಟ್ ಪರ್ಫೆಕ್ಟ್ ಶೂಟಿಂಗ್ ಸ್ಟಾರ್ ನೋಡಿ. ಈ ಕ್ಯಾಂಡಲ್ನ ಏನಂತೀವಿ, ರೆಡ್ ಕ್ಯಾಂಡಲ್ಲು. ಸೊ ಇದನ್ನು ಶೂಟಿಂಗ್ ಸ್ಟಾರ್ ಅಂತಂತೀವಲ್ವಾ. ಸೊ ಎಕ್ಸಾಕ್ಟ್ ಪರ್ಫೆಕ್ಟ್ ಶೂಟಿಂಗ್ ಸ್ಟಾರು. ಸೊ ಇನ್ ಕೇಸ್ ಯಾರಾದರೂ ಟ್ರೇಡ್ ಮಾಡೋರು ಇತ್ತು ಅಂತಂದರೆ ಸೊ ಸ್ವಿಂಗ್ ಟ್ರೇಡ್ ಏನಾದರೂ ಮಾಡ್ಬೋದು. ಸೊ ಇಲ್ಲಿಂದ ಒಂದೊಳ್ಳೆ ಟ್ರೇಡ್ ಎಂಟ್ರಿ ಕೊಟ್ಟು ಇದ್ರ ಮೇಲೆ ಒಂದೊಳ್ಳೆ ಸ್ಟಾಪ್ ಲಾಸ್ ಇಟ್ಕೊಂಡು ನಮಗೆ ನೋಡಿ ರಿಸ್ಕ್ ಟು ರಿವಾರ್ಡ್ ಎಲ್ಲಿವರೆಗೂ ಬರುತ್ತೆ ಅಂದರೆ ಇಲ್ಲಿ ರಿಸ್ಕ್ ಇಟ್ಕೊಂಡು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು 1:3 ಅಂತ ತಗೊಂಡ್ರು ಕೂಡ ಈಸಿಯಾಗಿ ಟಾರ್ಗೆಟ್ ಇದೆ. ಎಸ್, ಪರ್ಫೆಕ್ಟ್ ಇದೆ ನೋಡಿ. 1:3 ಇಲ್ಲಿ ಮೊಮೆಂಟಮ್ ಸ್ಟಾರ್ಟ್ ಆಗಿರೋದೆ ಇಲ್ಲಿಂದ. ಸೊ 1:3 ಟ್ರೇಡ್ ಕರೆಕ್ಟಾಗಿದೆ. ಸೊ ಇಲ್ಲಿಂದ ಎಂಟ್ರಿ ಆಗ್ಬೋದು. ಸೊ ಯಾವಾಗಲೂ ಅಷ್ಟೇ ಎಂಟ್ರಿ ಆ್ಯಂಡ್ ಎಕ್ಸಿಟ್ಸ್ ಯಾವಾಗಲೂ ಎಂಟ್ರಿ ಆಗಬೇಕಾಗಿರೋದು. ಟ್ರೇಡಲ್ಲಿ ಯಾವತ್ತಾದರೂ ಎಂಟ್ರಿ ಆಗಬೇಕು ಅಂತಂದರೆ ನಾವು ಯಾವಾಗಲೂ ಸ್ಮಾಲರ್ ಟೈಮ್ ಫ್ರೇಮ್ನ ನೋಡಬೇಕು, ಪುಲ್ ಬ್ಯಾಕ್ನ ನೋಡ್ಕೊಂಡು ರಿಜೆಕ್ಷನ್ನ ನೋಡ್ಕೊಂಡು ಎಂಟ್ರಿ ಆಗಬೇಕಾಗುತ್ತೆ, ಒಳ್ಳೆ ಕ್ಯಾಂಡಲ್ನ ನೋಡಿಕೊಂಡು. ಸೊ ಎಂಟ್ರಿ ಕ್ಯಾಂಡಲ್ಸ್ ಇರುತ್ತೆ ನೋಡಿ, ಈ ಥರ ಒಳ್ಳೊಳ್ಳೆ ರಿಜೆಕ್ಷನ್ ಕ್ಯಾಂಡಲ್ಸ್ ಇರುತ್ತೆ ನೋಡಿ. ಇಲ್ಲಿ ಒಳ್ಳೆ ಚಿಕ್ಕ ಪುಲ್ ಬ್ಯಾಕ್ ಇದೆ, ಈ ಪುಲ್ ಬ್ಯಾಕಲ್ಲಿ ಎಂಟ್ರಿ ಆಗ್ಬೋದು. ಈ ಥರ ಎಂಟ್ರಿ ಕ್ಯಾಂಡಲ್ಸ್ ಯಾವಾಗಲೂ ನಾವು ಚಿಕ್ಕ ಸ್ಮಾಲರ್ ಟೈಮ್ ಫ್ರೇಮ್ ನೋಡಬೇಕಾಗುತ್ತೆ. ಅನಲೈಸ್ ಯಾವಾಗಲೂ ನಾವು ಬಿಗ್ ಪಿಕ್ಚರಲ್ಲಿ ನೋಡಬೇಕಾಗುತ್ತೆ, ಅಂತಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಬೇಕಾಗುತ್ತೆ. ಸೊ ಅವಾಗೆ ನಮಗೆ ಪ್ರಾಪರ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮತ್ತು ನೆಕ್ಸ್ಟು ಲಾಸ್ಟ್ ಈಗ ಒಂದು ನಿಫ್ಟಿ ನೋಡ್ಬಿಡೋಣ. ನಮ್ಮ ಇಂಡಿಯನ್ ಮಾರ್ಕೆಟ್ ಏನಾಗ್ತದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಂತೂ ಈ ಪೆನ್ನಿ ಸ್ಟಾಕ್ಗಿಂತ ಕಡೆ ಆಗೋಗಿದೆ ನಡುವೆ. ಏನಿದು ಇಷ್ಟು ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಕನ್ಸಿಸ್ಟೆನ್ಸಿ ಏನು ಇದೆ, ಒಂದು ಒಳ್ಳೆ ಫ್ಲೋನೇ ಇಲ್ಲ ಇದರಲ್ಲಿ. ಟ್ರೇಡ್ ಮಾಡೋಕ್ಕೆ ಯಾರಿಗೆ ತಾನೇ ಆಗುತ್ತೆ. ಈ ಝೋನಲ್ಲಿ ಈಗ 1 hour ಫ್ರೇಮಲ್ಲಿ ನೋಡಬೇಕು ಅಂತಂದರೆ ನೋಡಿ ಏನು ಅಂತ ಅನಲೈಸ್ ಮಾಡ್ತೀರಾ. ನಮಗೆ ನೋಡಿ ಇಲ್ಲೊಂದು ಒಳ್ಳೆ ರೆಸಿಸ್ಟೆನ್ಸ್ ಇತ್ತು, ಆ ರೆಸಿಸ್ಟೆನ್ಸ್ ಮೇಲೇ ಸಪೋರ್ಟಾಗಿ ಈಗ ಉಳ್ಕೊಂಡಿದೆ. ಸೊ ಇದೊಂದು ಒಳ್ಳೆ ರೆಸಿಸ್ಟೆನ್ಸ್ ಝೋನ್ ಇತ್ತಲ್ಲ ನೋಡಿ, ಇದೊಂದು ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಆ ಝೋನ್ ಮೇಲೇ ಇನ್ನೂ ಉಳ್ಕೊಂಡಿದೆ. ಇಲ್ಲಿಂದ ಏನಾದರೂ ಬೌನ್ಸ್ ಬ್ಯಾಕ್ ಆಯಿತು ಅಂತಂತಂದರೆ ಲಾಂಗ್ ಟ್ರೇಡ್ ತೊಗೋಬೋದು, ಅಂತಂದರೆ ಅಪ್ ಟ್ರೆಂಡ್ ಕಡೆ ನಾವು ಬೈ ಮಾಡ್ಬೋದು. ನಾವು 15 minutes ಟೈಮ್ ಫ್ರೇಮಲ್ಲಿ ನೋಡ್ಬೋದು ಅಂತಂದರೆ ಎಕ್ಸಾಕ್ಟಾಗಿ ಇದೇನು ಒಳ್ಳೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿತ್ತು ಅದು ನೆಕ್ಸ್ಟ್ ಅದೇ ಸಪೋರ್ಟ್ ಝೋನಾಗಿ ಕ್ರಿಯೇಟ್ ಆಗಿದೆ. ಸೊ ಈ ಸಪೋರ್ಟ್ ಝೋನ್ ಏನಾದರೂ ಮತ್ತೆ ಬ್ರೇಕ್ ಆಯಿತು ಅಂತಂತಂದರೆ ನೆಕ್ಸ್ಟು ಮತ್ತೆ ನಾವು ನಿಫ್ಟಿಲಿ ಡೌನ್ ಟ್ರೆಂಡ್ನ ನೋಡೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಓವರಾಲ್ ಪ್ರೈಸ್ ಆಕ್ಷನ್ ಏನು ಹೇಳ್ತಿದೆ ನಮಗೆ,
ಸೊ ಇಷ್ಟು ದಿನದಿಂದ ಪ್ರೀವಿಯಸ್ಲಿ ಇಷ್ಟು ದಿನ ಒಂದೊಳ್ಳೆ ಅಪ್ ಟ್ರೆಂಡಲ್ಲಿತ್ತು. ಲಾಸ್ಟ್ 1.5 ಮಂತ್ 2 ಮಂತ್ಸಿಂದ ನಮಗೆ ಕಂಪ್ಲೀಟ್ ಕನ್ಸಾಲಿಡೇಟ್ ಆಗಿದೆ ನೋಡಿ. ಈ ಝೋನಿಂದ ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ಇದೇನು ಝೋನ್ ಇವತ್ತವರೆಗೂ ನೋಡ್ತಾ ಇದ್ದೀವಿ, ಸೊ ಇದು ಫುಲ್ಲು ಕನ್ಸಾಲಿಡೇಟ್ ಆಗ್ತಿದೆ ಝೋನು. ಸೊ ನೋಡಿಕೊಂಡು ಸ್ವಿಂಗ್ ಟ್ರೇಡ್ ಮಾಡೋರು ಹುಷಾರಾಗಿ ನೋಡ್ಕೊಂಡು ಮಾಡಿ. ಮತ್ತು ರೆಗ್ಯುಲರ್ ಇಂಟ್ರಾಡೇ ಡೈಲಿ ಟ್ರೇಡರ್ಸ್ ಏನಿದ್ದೀರಾ, ಸೊ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗೋದು ತುಂಬ ಕಷ್ಟ ಆಗಿದೆ. ನಮಗೂ ಕೂಡ ತುಂಬ ಕಷ್ಟ ಆಗಿದೆ. ಈ ನಡುವೆ ಯಾವುದು ಒಳ್ಳೆ ಆಪರ್ಚುನಿಟಿ ಸಿಗ್ತಿಲ್ಲ. ನೋಡೋಣ, ಏನೂ ಮಾಡೋಕ್ಕಾಗಲ್ಲ. ಸ್ಕ್ಯಾಲ್ಪ್ ಮಾಡಿ ಈಚೆ ಬರಬೇಕಾಗುತ್ತೆ. ಇಲ್ಲ ಅಂತಂದರೆ ಡೈಲಿ ಹೆಡ್ಜು ಪೊಸಿಷನ್ ಓಪನ್ ಮಾಡಿಬಿಟ್ಟು ನಾವು ಡೈಲಿ TTDK ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನಡೀತದೆ. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಯೂಶ್ವಲಾಗಿ ಈ ನಡುವೆ ಟ್ರೇಡ್ ಮಾಡೋದು ನಾನು ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಏನು ಇಷ್ಟು ವಾಲಟಿಲಿಟಿ ನೋಡಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಎಲ್ಲಿ ಟ್ರೆಂಡೇ ಇಲ್ಲ ಈ ನಡುವೆ, ಗೊತ್ತಾ ನೋಡಿ. ಎಲ್ಲಿ ಅಂತ ಟ್ರೆಂಡ್ ಹುಡ್ಕೋಣ. ಈ ಥರ ಇತ್ತು ಅಂತಂದರೆ ಎಲ್ಲಿ ಹೆಂಗೆ ಅಂತ ಟ್ರೇಡ್ ಮಾಡೋಕ್ಕಾಗುತ್ತೆ ಅಲ್ವ ನಾವು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ರೆಗ್ಯುಲರಾಗಿ ನಾವು ಇನ್ಮೇಲೆ ಅನಲೈಸ್ ಮಾಡೋಣ, ಡೈಲಿ ಮಾರ್ಕೆಟ್ನ ಅನಲೈಸ್ ಮಾಡೋಣ. ನಂದು ಇದು ಮಾರ್ಕೆಟ್ ಅನಲೈಸ್ ಮಾಡ್ತಿರೋದು ಫಸ್ಟು ವೀಡಿಯೋ. ನಾನೇನು ಮೊದಲಿಂದ ಲಾಸ್ಟ್ 4 ಇಯರ್ಸಿಂದ ನಾವು ಟ್ರೇಡ್ ಮಾಡ್ಕೊಂಬಂದಿದ್ದೀವಿ. ಇಂಡಿವಿಜುವಲಾಗಿ ಕೂತ್ಕೊತೀವಿ, ಟ್ರೇಡ್ ಮಾಡ್ತೀವಿ, ಬಟ್ ಅನಲೈಸ್ ಮಾಡ್ತೀವಿ ಎಲ್ಲ ಓಕೆ. ಬಟ್ ವಿಡಿಯೋ ಮುಂದೆ ಅನಲೈಸ್ ಮಾಡ್ತಾ ಇರೋದು ಇದೊಂಥರ ಇಲ್ಲಿ ಕೂತ್ಕೊಂಡು ಇಲ್ಲಿ ಟ್ಯಾಬಲ್ಲಿ ಇಲ್ಲೇ ಬೇರೆ ರೆಕಾರ್ಡಿಂಗ್ ನಡೀತಾ ಇರೋದೆ, ಮತ್ತು ನನ್ನ ಫೋನಲ್ಲೇ ಬೇರೆ ರೆಕಾರ್ಡಿಂಗ್ ನಡೀತಿದೆ. ಸೊ ಇದೆರಡನ್ನೂ ಆಮೇಲೆ ಎಡಿಟ್ ಮಾಡ್ಬೇಕಾದ್ರೆ ಮರ್ಜ್ ಮಾಡ್ಬೇಕಾದ್ರೆ ದಿಸ್ ಇಸ್ ಆಲ್ ನ್ಯೂ ಟು ಮೀ. ಸೊ ಸ್ವಲ್ಪ ನಿಧಾನ ಸ್ಟೆಪ್ ಬೈ ಸ್ಟೆಪ್ ನಿಧಾನ ಹೋಗೋಣ, ಮಾಡೋಣ. ಬಟ್ ರೆಗ್ಯುಲರಾಗಿ ನಾನು ನಿಮಗೆಲ್ಲ ಮಾರ್ಕೆಟ್ ಅನಲೈಸ್ ಮಾಡ್ತಾನೆ ಇರ್ತೀನಿ, ನಾನು ವೀಡಿಯೋಸ್ ತರ್ತಾನೆ ಇರ್ತೀನಿ. ಸ್ವಲ್ಪ ದಿನ ಆದಮೇಲೆ ಡೈಲಿ ಲೈವ್ ಕೂಡ ಬರೋಣ, ಮತ್ತು ಡೈಲಿ ಲೈವ್ ಆಗಿ ನಾವು ಟ್ರೇಡ್ನ ಎಂಟ್ರಿ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನ್ಯೂಯಾರ್ಕ್ ನ್ಯೂಯಾರ್ಕ್ ಸೆಷನಲ್ಲಿ ಎಲ್ಲ ಟ್ರೇಡ್ ಮಾಡ್ಬೋದು. ಸೊ ಈವ್ನಿಂಗ್ ಟೈಮು ಹೆಂಗೂ 8 o'clock 8:30 9 o'clock ಮೇಲೆ ಆರಾಮಾಗಿ ಎಲ್ಲ ಫ್ರೀ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಬೇಕಾದರೆ 8 o'clock 9:30 ಮೇಲೆ ಬೇಕಾದರೆ ನಾವು ಇನ್ಮೇಲೆ ಲೈವ್ ಕೂಡ ಬರೋಣ. ಇನ್ನು ಸ್ವಲ್ಪ ದಿನ ಲೈವಿಗೆಲ್ಲ ಸ್ಟಾರ್ಟ್ ಮಾಡ್ತೀನಿ, ಲೈವಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ. ಆವಾಗ ನಾವು ಕ್ರಿಪ್ಟೋ ಮತ್ತು ಗೋಲ್ಡು ರೆಗ್ಯುಲರಾಗಿ ನಾವು ಟ್ರೇಡ್ ಮಾಡ್ಬೋದು. ಸೊ ದಟ್ ನಾನು ಲೈವಲ್ಲಿ ನಿಮ್ಮ ಜೊತೆ ಟ್ರೇಡ್ ಮಾಡೋದಕ್ಕೆ ನನಗೂ ಡಿಸಿಪ್ಲಿನ್ ಇರುತ್ತೆ. ನೀವು ನನ್ನ ಜೊತೆ ಟ್ರೇಡ್ ಮಾಡೋದ್ರಿಂದ ನಿಮಗೂ ಒಂದು ಒಳ್ಳೆ ಡಿಸಿಪ್ಲಿನ್ ಇರುತ್ತೆ. ಸೊ ಓವರ್ ಟ್ರೇಡಿಂಗ್ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಆವಾಗ 30 days ವಿಡಿಯೋ ಪೋಸ್ಟಿಂಗ್ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಡೇ, ಸೆಕೆಂಡ್ ವಿಡಿಯೋ. ಇದನ್ನೆಲ್ಲ ಮತ್ತೆ ನಾನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಸ್ಟಾರ್ಟ್ ಮಾಡೋಣ ಇನ್ಮೇಲೆ. ನಾನೀಗ ಈ ವಿಡಿಯೋಸ್ನೆಲ್ಲ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಮೋಸ್ಟ್ಲಿ ಇವತ್ತು ಮಿಡ್ ನೈಟ್ ಆದರೂ ಆಗುತ್ತೆ ಅಟ್ ಎನಿ ಕಾಸ್ಟ್. ಬಟ್ ನಾನು ಇವತ್ತೊಳಗಡೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ನೋಡೋಣ, ಹಿಂಗೆ ನೀವೆಲ್ಲ ಸಪೋರ್ಟ್ ಕೊಡ್ತಾರಿ. ವಿತಿನ್ 1 day ನಾನು 3 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ 3 ಜನಕ್ಕೂ. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ಕೊಂಬಂದರೆ ಟೋಟಲಾಗಿ 27 ಜನಕ್ಕೂ ತುಂಬ ಧನ್ಯವಾದಗಳು. ಸೊ ಇನ್ಮೇಲೆ ರೆಗ್ಯುಲರಾಗಿ ಯೂಟ್ಯೂಬಲ್ಲಿ ಮೀಟ್ ಆಗೋಣ. ನಾನು ವೀಡಿಯೋಸ್ನ ಟ್ರ್ಯಾಕ್ ಬರ್ತಾ ಇರುತ್ತೆ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಅಷ್ಟೇ ಏನಾದರೂ ಮಾಡಬೇಕು ಅನ್ಕೊತಾ ಇರ್ತೀರಾ, ನಾನು ವೀಡಿಯೋಸ್ ಮಾಡಬೇಕು ಇಲ್ಲ ಏನೋ ಒಂದು ಮಾಡಬೇಕು ಅಂತ ಅನ್ಕೊತಿರ್ತೀರ. ಬಟ್ ಯೋಚನೆ ಮಾಡ್ತಾ ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಅದು ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಅದು ಡ್ರೀಮಾಗಿ ಉಳ್ಕೊಂಬಿಡುತ್ತೆ, ನಿಮ್ಮ ಥಾಟಾಗಿ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ನಾವು ಏನು ಯೋಚನೆ ಮಾಡ್ತೀವೋ ಅದು ನಾವು ಆ್ಯಕ್ಷನ್ ತೊಗೊಬಿಡ್ಬೇಕಾಗತ್ತೆ. ಸೊ ಇಷ್ಟು ದಿನ ನಾನು ಅಷ್ಟೇ ತುಂಬ ದಿನದಿಂದ ಅನ್ಕೊತಿದ್ದೆ ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ಟೈಮ್ ಆಗ್ತಿರ್ಲಿಲ್ಲ. ನಾನು ಕೂಡ ತುಂಬ ಲೇಸಿಯಾಗಿ ಹೋಗಿದ್ದೆ. ಇನ್ಮೇಲೆ ಎಲ್ರಿಗೂ ಒಂದು ಈಸಿ ಆಗುತ್ತೆ. ಒಂದು ಚಾಲೆಂಜ್ನ ತೊಗೊಂಡಿದ್ದೀವಿ. ನಾನು ಇನ್ಮೇಲೆ ರೆಗ್ಯುಲರ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಅಷ್ಟೇ ಯಾರಾದರೂ ಇತ್ತು ಅಂತಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ನಾನು ಕಮೆಂಟ್ ಮಾಡಿ, ನಾನು ವೀಡಿಯೋಸಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ನಿಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಸಿಗೋಣ. ಲವ್ ಯು ಆಲ್. ಸಿ ಯು. ಟೇಕ್ ಕೇರ್.